ಅಪ್ಪ ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಅಪ್ಪ ಎಂತ ಮಾಡೋದು? ಡ್ರಾಪ್ ಮಾಡಿ ಅಲ್ಲ, ಇದು ತೆಗೀರಿ ಸಾಕು. ಗಾಡಿ ಸ್ಟಾರ್ಟ್ ಮಾಡೋದಾ? ಎಂತಕ್ಕೆ? ಬಿಸಿ ಆಗಲಿಕ್ಕೆ. ರನ್ ಮಾಡೋದು ತುಂಬ ದಿನ ಆಯಿತು. ಅದು ಇನ್ನೊಂದು ಹನ್ನೊಂದು ಅದು ಮಾಡೋದಿಲ್ಲ. ಸೌಂಡ್ ಇದೆ, ಅದು ಮಾಡಿ ಒಂದು ಸಲ. ಅದು ಮಾಡಿದ್ರಾ? ಸೌಂಡ್ ಇದಿತ್ತಲ್ಲ, ಕೀ ಅಲ್ಲಿ ಉಂಟು. ಹಾಕ್ಲಾ ಇದು? ಬೇಡ. ಇದು ಒಂದು ಸಿವಿಕ್ ರೀಸೆಂಟ್ಲಿ ತಗೊಂಡದ್ದು ಗಾಡಿ. ಮುಂಚೆ MH ರಿಜಿಸ್ಟ್ರೇಷನ್ ಇತ್ತು, ಆಮೇಲೆ ಟ್ರಾನ್ಸ್ಫರ್ ತಗೊಂಡು KM ಮಾಡಿಸಿದ್ದು. ನಮ್ಮೊಟ್ಟಿಗೆ ಇನ್ನೊಂದಿದ್ದು ಗಾಡಿ ಉಂಟು, ಹನ್ನೊಂದಿದ್ದು. ಇದು ಬಂದು ಫುಲ್ಲು ಮಾಡಿಫೈ ಮಾಡಿದ್ದಾನೆ. ನೆಕ್ಸ್ಟ್ ಒಂದು ಕರೆಕ್ಟ್ ವಿಡಿಯೋ ಮಾಡ್ತಾನೆ ಅಂತೆಲ್ಲ ಮಾಡಿಫೈ ಮಾಡಿದಾರಂತ. ಸದ್ಯಕ್ಕೆ ಓವರಾಲ್ ಅಂದರೆ ಒಂದು ಮ್ಯಾಗ್ವೀಲ್ ಹಾಕಿದ್ದಾನೆ. ಎಕ್ಸಾಸ್ಟ್ ಬಂದಿದೆ, ಎಕ್ಸಾಸ್ಟ್ ವಿತ್ ಬೆಂಡ್ ಪೈಪು, PMCI ಅಥವಾ ಏರ್ ಫಿಲ್ಟರ್ ಇದೆ. ಹೆಡ್ಡರ್ ಚೇಂಜ್ ಆಗಿದೆ ಗಾಡಿದು. ಮತ್ತು ಅಪ್ಪ ರೇವ್ ಮಾಡ್ತಿದ್ದಾರೆ ಅಲ್ಲಿ. ಆಮೇಲೆ ನಾವು ಹಾಕಿದ್ದಾನೆ ಇನ್ನೊಂದು ಇದೆ, ಸ್ಟೆಬಿಲೈಸರ್ ಥರ ಇದೆ, ನಾವು ಬರುತ್ತೆ ಇಲ್ಲಿ, ಅದು ಕೂಡ ಹಾಕಿದ್ದಾನೆ. ಫುಲ್ ಮಾಡಿಫೈಡ್ ಗಾಡಿದು, ಚೆನ್ನಾಗಿ ಸೌಂಡ್ ಬರ್ತಾರೆ. ನೆಕ್ಸ್ಟ್ ಟೈಮ್ ತೋರಿಸ್ತಾರೆ. ನಾ ಇವಾಗ ಆಲ್ಟೋ ತಗೊಂಡೊಂದು ರೌಂಡ್ ಹೋಗೋ. ಇದು ಕೂಡ ಸ್ಟಾರ್ಟ್ ಮಾಡೋದು ತುಂಬ ದಿನ ಆಯಿತು. ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಇದೆ, ಬ್ಯಾಟ್ರಿ ಚಾರ್ಜ್ ನಿಲ್ಲೋದಿಲ್ಲ, ವೈರ್ ಸಾಕೆಟನ್ನು ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ಇವಾಗ ಬ್ಯಾಟ್ರಿದು ವೈರ್ ತೆಗೆದಿಟ್ಟಿರ್ತಾರೆ. ಓಪನ್ ಮಾಡು, ಚೆಕ್ ನೋಡಿ, ಬ್ಯಾಟ್ರಿ ಓಪನ್ ಮಾಡಿರ್ತಾರೆ. ಹೋಗುವಾಗ ಥರ ಕನೆಕ್ಷನ್ ಕೊಟ್ಟು ಇಲ್ಲೊಂದಿದೆ, ಅದಕ್ಕೆ ಪ್ಲಾಸ್ಟಿಕಲ್ಲಿ ಕವರ್ ಮಾಡಿದ್ದಾರೆ. ಇದಿದೆ, ಇದನ್ನು ಅದಕ್ಕೆ ಕನೆಕ್ಷನ್ ಮಾಡಿ ಹೋಗೋದು. ಇಲ್ಲಾಂದರೆ ಬ್ಯಾಟ್ರಿ ಡ್ರೈನ್ ಆಗ್ತದೆ ಇದರಲ್ಲಿ. ತರಬೇಕಷ್ಟೆ, ಅದಕ್ಕೆ ಹೋಗಿ ಬರ್ಬಾ. ಕತ್ತಲೆ ಲೈಟ್ ಇಲ್ಲಲ್ಲ ಅದರಲ್ಲಿ. ನೀವು ಬರ್ತೀರಾ? ಬನ್ನಿ ಬನ್ನಿ, ಅಮ್ಮ ಬರ್ತಾರಂತೆ. ಹಾಂ, ಬರ್ತೀರಾ ಅಮ್ಮ? ಸ್ಮಾಲ್ ಡ್ರೈವ್ ಹೋಗಿ ಬಂದೆ ಮನೆ ಹತ್ರ, ಬಬ್ಬೆಗೆರೆ ತನಕ. ಅಮ್ಮನ ಕರ್ಕೊಂಡು ಹೋಗಿದ್ದೆ. ರೆಕಾರ್ಡ್ ಮಾಡ್ಲಿಕ್ಕೆ ಹೋಗಿಲ್ಲ, ಮೌಂಟ್ ಇಲ್ಲ ಅಂತ ಕ್ಯಾಮ್ರಾಕ್ಕಿದು. ಸೊ ಅದಕ್ಕೆ ವಿಡಿಯೋ ಮಾಡಲಿಲ್ಲ. ಚೆಕ್ ಮಾಡಬೇಕು. ವಿಡಿಯೋ ರೆಂಡರಿಗೆ ಇಟ್ಟಿದ್ದೆ, ರೆಂಡರ್ ಆಗಿರ್ಬೋದು. ಬನ್ನಿ ಚೆಕ್ ಮಾಡಿ. ಹತ್ತು ನಿಮಿಷ ಆಯ್ತಿತ್ತು ವಿಡಿಯೋ, ರೆಂಡರ್ ಆಗಿರ್ಬೋದು. ವಿಡಿಯೋ ಇಲ್ಲ, 64% ಮಾತ್ರ ಆಯಿತು. 20 ಮಿನಿಟ್ಸ್ ಇದೆ ವಿಡಿಯೋ. ಟೈಮ್ ತಗೊಳ್ದೆ ರೆಂಡರ್ ಆಗಲಿಕ್ಕೆ. ಅಲ್ಲಿ ತನಕ ಬನ್ನಿ ಮೇಲೆ ಹೋಗೋ. ಇವತ್ತು ಫ್ರೈಡೇ ಮುಗಿತು, ಇವತ್ತು ಬೇಗ ಮುಗಿಸಿದೆ, ಕ್ಲೋಸ್ ಮಾಡಿದೆ. ವರ್ಕ್ ಇರಲಿಲ್ಲ ಜಾಸ್ತಿ. 5:40, 4ಗೆ ಮಲ್ಕೊಂಡಿದ್ದಾನೆ. ನಿನ್ನೆ ಇಂಟರ್ವ್ಯೂ ಕೊಟ್ಟಿದ್ದೆ. ನೀನಲ್ಲಿ ಇವತ್ತು ಇಂಟರ್ವ್ಯೂ ಕೊಟ್ಟಿದ್ದೆ, ಇಲ್ಲೇ ಕೊಟ್ಟಿದ್ದೆ ಸ್ಪಾಟಲ್ಲಿ. ಚೆನ್ನಾಗಿ ಹೋಗಲಿಲ್ಲ ಇಂಟರ್ವ್ಯೂ, ಸೆಲೆಕ್ಟ್ ಆಗೋದು ಡೌಟ್. ಸೆಲೆಕ್ಟ್ ಆಗೋದು ಡೌಟ್ ಅಂತ ಅನಿಸ್ತಾ ಉಂಟು. ಕೊಟ್ಟೆ. 1 ಅವರ್ ಇಂಟರ್ವ್ಯೂ ಇತ್ತು, 12ಇಂದ 1 ತನಕ. ಅಷ್ಟೇ. ಮತ್ತು ಇಂಟರ್ವ್ಯೂರು ಯಾರಿದ್ರು ಕೂಡ ತಗೊಳ್ತಿದ್ರು, ಅವ್ರು ಮಂಗಳೂರವರು. ಅದೊಂದು ಅಡ್ವಾಂಟೇಜ್ ಆಯಿತು. ಮತ್ತೆ ಗೊತ್ತಿಲ್ಲ, ನೋಡ್ಬೇಕು ಎಂತ ಆಗ್ತದಂತ. ಈ ಥರ ಇದೆ
ವೆದರ್ ಇವಾಗ. ಒಂದು ಲೈಟ್ ಬೈ ಮಾಡಿದ್ದೆ, ಇದು ತುಂಬ ಪವರ್ ಉಂಟಿದ್ದು ಲೈಟ್ ಬಂದು 350 ವ್ಯಾಟ್ ಪವರ್. ಇದು ಇಲ್ಲಿ ಹಿಂದೆ ಹಾಕುವಂಥ ಪ್ಲ್ಯಾನ್ ಹಾಕಿದ್ದೆ, ಇನ್ನೂ ಕನೆಕ್ಷನ್ ಮಾಡಲಿಲ್ಲ. ಸದ್ಯಕ್ಕೆ ಒಂದು ಟೆಂಪರರಿ ವೈರ್ ಕೊಟ್ಟು ಕನೆಕ್ಟ್ ಮಾಡಿದ್ದಾರೆ. ತೋರಿಸಿಲ್ಲ ಪವರ್ ಬಂದು ನೋಡಿ, ಇಷ್ಟು ಪವರ್ ಉಂಟು, ತುಂಬ ಪವರ್ ಬರ್ತದೆ. ಮಾಡಬೇಕು ಕನೆಕ್ಷನ್. ನಮ್ಮ ಜೊತೆ ಒಂದು ಟೂಲ್ ಬಾಕ್ಸ್ ಇದೆ, ನಾನು ಓಪನ್ ಮಾಡಿದ್ದೇನೆ. ರೀಸೆಂಟಾಗಿ ಬೈ ಮಾಡಿದ್ದು ಟೂಲ್ ಬಾಕ್ಸ್ದು. ಡ್ರಿಲ್ಲಿಂಗ್ ಮಿಷಿನ್ ಅಂತ. ಹೌದು, ಮಿಷಿನ್ ಇಲ್ಲಿದು ಫಿಕ್ಸ್ ಆಗ್ತದೆ. ಓಕೆ, ಬ್ಯಾಟ್ರಿ ಇದೆ. ಬ್ಯಾಟ್ರಿ ಇದ್ರೆ ಅದು ಫಿಕ್ಸ್ ಆಗ್ತದೆ. ಫಿಕ್ಸ್ ಮಾಡಿ ಇಲ್ಲೊಂದು ಲಾಕ್ ಇದೆ. ಇದು ಲಾಕ್ ಹಾಕಿದರೆ ನಿಮಗೆ ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಇವನ್ನ ಸೈಡ್ ಮಾಡಿದರೆ ಹೀಗಿದಾಗಿಡುವ. ಬಾಲ್ಕನಿಂದ ವ್ಯೂ ಥರ ನೋಡಿ. ಇದಕ್ಕೆ ಹಾಕ್ಲಿಕ್ಕೆ ಕೂಡ ಅದು ಶೀಟ್ ಬಂದಿದೆ, ಕೆಳಗಡೆ ಇದೆ, ಆಮೇಲೆ ತೋರಿಸ್ತೇನೆ. ಈ ಥರ ಇದೆ. ಇದೆ ನೋಡಿ, ಅದು ಶೀಟು, ಪಾಲಿಕಾರ್ಬೊನೇಟ್ ಶೀಟ್. ಇದು ತುಂಬ ಕಾಸ್ಟ್ಲಿ ಉಂಟು. ಇದಕ್ಕೆ ಇಷ್ಟಕ್ಕೆ ಬರೀ ಎರಡಕ್ಕೆ ಇದಕ್ಕೆ 8,000 ಏನೋ ಆಗಿದೆ. 8,000 ಪ್ಲಸ್ 2,000 ಡೆಲಿವರಿ ಚಾರ್ಜ್ ಅವ್ರದ್ದು. 10,000 ಖರ್ಚಾಗ್ತದೆ, ಪ್ಲಸ್ ಇನ್ಸ್ಟಾಲ್ಮೆಂಟ್ ಬೇರೆ ಇದಕ್ಕೆ. ಈಗ ಚಪ್ಪಲಿಯಲ್ಲಿ ಬಾಕಿ ಆಗಿದೆ, ಚಪ್ಪಲಿ ಕಾರ್ಬೊನೇಟ್. ವೀಡಿಯೋನ ಅಪ್ಲೋಡಿಗೆ ಹಾಕಿ ನಾವು ಈಗ ಗುಡ್ಡೆಗೆ ಹೋಗೋಣ, ವಾಕ್ ಮಾಡಬೇಕು. ಈ ಕಾರಿಗೆ ಸ್ವಲ್ಪ ಮಾಡಿಫಿಕೇಷನ್ ಮಾಡೋ ಪ್ಲ್ಯಾನ್ ಉಂಟು.
ಮ್ಯಾಗ್ ವೀಲ್ ಟಯರ್ ಚೇಂಜ್ ಮಾಡಿ ರೀಪೇಂಟ್ ಮಾಡಿಸಿ ಚೆನ್ನಾಗಿರ್ಬೋದು ಅಂತ ಅನಿಸ್ತದೆ. ಸೊ ಮಾಡಬೇಕು ಇವಾಗ ಸಿಗಲ್ಲ ಸದ್ಯಕ್ಕೆ, ಮೇ ಬಿ ಡಿಸೆಂಬರ್ ನಂತರ ನೋಡಬೇಕು. ನಾನು ನೋಡಿದ್ದೇನೆ ತುಂಬ ಕೇರಳದಲ್ಲಿ ಇದಕ್ಕೆ ಮಾಡ್ತಾರೆ, ಚೆಂದ ಮಾಡಿಫೈ ಮಾಡ್ತಾರೆ ಈ ಕಾರಿಗೆ. ನಾವು ವಾಕ್ ಹೋಗಿಲ್ಲ, ಬೈಕ್ ತೊಗೊಂಡು ಬಂದೆ ಸ್ಪ್ಲೆಂಡರ್. ಇದು ಮಾಡಿಫೈ ಆಗಿದೆ ಫುಲ್. ಇದೆಲ್ಲ ಚೇಂಜ್, ಇದು ಸಸ್ಪೆನ್ಷನ್ನು, ಇದು ಹೈಟ್ ಆಗಿದೆ. ಬ್ಲೂ ಕಲರ್ ರೆಡ್ ಲೈಟು ಜಾತ್ರೆ ಕನಿಷ್ಠ ಉಂಟು ನೋಡಿ. ನಮ್ಮ ಊರು ಇದು ಈ ಥರ ಉಂಟು ನೋಡಿ. ಇದೆಲ್ಲ ರಬ್ಬರ್ ಗಿಡ ಅಂತಾರೆ. ಕತ್ಲಾಗ್ತಾ ಬಂತು ಆಲ್ಮೋಸ್ಟ್. ನಾಳೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ನಾಳೆ ಬಂದು ವೀಕೆಂಡ್ ಸಾಟರ್ಡೆ. ಸೊ ಏನಾದರೂ ಪ್ಲ್ಯಾನ್ ಮಾಡಬೇಕು. ಒಂದು ಲೈಟ್ ಸಿಗಲ್ಲಪ್ಪ, ಒಂದು ಲೈಟ್ ಕೂಡ ಇಲ್ಲ ಅಲ್ಲ. ಇಲ್ಲಿ ಲೈಟ್ ಹಾಕಬೇಕು ನಿಜವಾಗಿ ಅಲ್ಲ. ರೋಡ್ ಸೈಡ್ ಲೈಟ್ ಹಾಕಬೇಕು. ನನಗೆ ಹೋಗಿ ಅಭ್ಯಾಸ ಆಗಿದೆ. ಹಾಂ, ಇಲ್ಲಿ ರಾತ್ರಿ ಒಬ್ಬರೇ ಬರಿಗೆ ಆಗಿಲ್ಲಲ್ಲ. ಒಬ್ಬರೇ ಡೌಟ್ ಬರೋದು, ಕಷ್ಟ ಎದುರಿಗೆ ಆಗೋದು ಮಾಂಸ ತಗೊಂಡ್ರು. ನಮಗೆ ಅದು ತೆಕೊಂಡು ಬರುವಾಗ ಒಬ್ಬರಿಗೆ ಆಗೋದಿಲ್ಲ, ಒಬ್ಬರು ತರಬಾರ್ದು. ಇಬ್ಬರಿದ್ರೆ ಎಂತ ಆಗೋದಿಲ್ಲ. ಇಬ್ಬರಿಗೆ ಸೀಟ್ ಬಾಕ್ಸ್ ಒಳಗೆ ಒಬ್ಬರಿಗೆ ಕೋಳಿಯಲ್ಲಿ ಎಂತ ಆಗೋದಿಲ್ಲ, ಹಂದಿ ಮಾತ್ರ ಅಲ್ಲ. ಅದು ಪರಿಮಳ ಬರ್ತದೆ. ಹಾಂ, ಪರಿಮಳ ಬರುವಾಗ ತರಬಾರ್ದು ಹೊರಗೆ. ನಾವು ತರೋದು ಈಗ ಅದು ತರಲಿಕ್ಕೆ ಆಗ್ತದೆ, ಹಾಗೆ ತೊಂದರೆ ಇಲ್ಲ. ಹಾಂ, ಇಬ್ಬರು ಇರುವಾಗ ಹೆದರಿಕೆ ಇಲ್ಲ. ಇಬ್ಬರು ಇರುವಾಗ ಹೆದರಿಕೆ ಇಲ್ಲ. ಒಬ್ಬರೇ ಇರುವಾಗ ಕಷ್ಟ. ಒಬ್ಬರು ತರಬಾರ್ದು. ತರದೇನಿಲ್ಲ, ಹಾಂ, ತರಬಹುದು. ನಾನು ಮಾಂಸ ತರೋದಿಲ್ಲ 8 ಗಂಟೆಗೆ 9 ಗಂಟೆಗೆ. ಹಾಂ, ಕೋಳಿ ತರ್ತದಲ್ಲ ಮತ್ತೆ 7 ಗಂಟೆಗೆ, ಎಷ್ಟು 8 ಗಂಟೆ ಡಿಕ್ಕಿ ಹಾಕಿ ತರಬೇಕು ನಾವು. ಹೊರಗಡೆ ತರಬಾರ್ದು. ತರಬಹುದು, ಅಷ್ಟೇನಿಲ್ಲ. ಹಾಂ, ಬಾಕ್ಸ್ ದೊಡ್ಡದು. ಆ ಐಟಮ್ ಇರೋದು ಅರ್ಧ ಎಲ್ಲ ಹಾಫ್ ತಗೊಂಡದಲ್ಲ. ಊಟ ಬಂತು. ಊಟ ಎಂತೆಲ್ಲ ನೋಡೋಣ ಬಿಚ್ಚಿಸೋದನ್ನು. ನಿಮ್ಮ ಕುಪ್ಪಿ ಇಲ್ಲಲ್ಲ ಇದರಲ್ಲಿ? ಕುಪ್ಪಿ ಇದರಲ್ಲಿ ಉಂಟಾ? ಕಿಸಲ್ಲಿ ಉಂಟು. 2 ಚೀಲ ಕೊಟ್ಟಿದ್ದಾರೆ. ಇಲ್ಲಿ ಓಪನ್ ಮಾಡೋದಿಲ್ಲ, ಸುಮ್ಮನೆ ರೊಟ್ಟಿ ಉಂಟು. ರೊಟ್ಟಿ ಸಾಕು ನಮಗೆ 3 ಜನ. ಇದು ಇದು ಸುಮಾರು ಉಂಟು ಇದರಲ್ಲಿ. ನೋಡಿ ಇದೆಲ್ಲ ಸ್ವಲ್ಪ. ಆಹಾ ಇದ್ರದ್ದು ಉಂಟು ಚಿಕನ್. ಅಮ್ಮ ಊಟ ಗಮ್ಮತ್ತು, ಕೋಳಿ ಸಾರು, ಬಿರಿಯಾನಿ, ಒಂದು ಬಿರಿಯಾನಿ ಗೊತ್ತಿಲ್ಲ. ಹಾಂ, ಇಷ್ಟುಂಟು ಇವತ್ತು ಊಟಕ್ಕೆ. ಚಿಕನ್ ಉರುವಲ್ ಆಗಿರಬೇಕು. ಇದು ಚಿಕನ್ ಉರುವಲ್, ಚಿಕನ್ ಗೀ ರೋಸ್ಟು. ಯಾವುದೋ ಎಂತ ಅಂತ ಗೊತ್ತಿಲ್ಲ, ಮಲಾಯಿ ಅಂತ ಹೇಳ್ತಿದ್ರು. ಇದೊಂದು ಚಿಕನ್ ಬಿರಿಯಾನಿ, ಕೋಳಿ ಸಾರು,
ಮತ್ತು ಇದೇನೋ ಚಿಕನ್ ಐಟಮ್ಸ್, ಚಿಕನ್ ಪುಳಿ ಮುಚ್ಚ ಉಂಟು, ಮತ್ತು ಇದು ನಾನ ರೋಟಿ ಉಂಟು, 2 3 ರೋಟಿ ಸಾರು. ಸುಮಾರು ಉಂಟಲ್ಲ, ಒಂದು ತಂದು ಬಿರಿಯಾನಿ.